ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ನೃಪತುಂಗ ರೋಡ್ನಲ್ಲಿರುವಂಥ ನಿಸರ್ಗ ಹೋಟೆಲ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದೆ. ಇಡ್ಲಿಯನ್ನು ಬೇಯಿಸೋಕೆ ಬಾಯ್ಲರ್ಗಳ ಮೊರೆ ಹೋಗಿದ್ದಾವೆ ಹೋಟೆಲ್ಗಳು. ನಿಸರ್ಗ ಹೋಟೆಲ್ನಲ್ಲಿ ಬಾಯ್ಲರ್ನಲ್ಲಿ ಇಡ್ಲಿಯನ್ನು ತಯಾರು ಮಾಡಿ ಜನರಿಗೆ ನೀಡಲಾಗ್ತಾ ಇದೆ. ಸೊ ಇಡ್ಲಿ ಹಾಗೂ ದೋಸೆಗೆ KR ಸರ್ಕಲ್ನ ನಿಸರ್ಗ ಹೋಟೆಲ್ ಫೇಮಸ್ ಆಗಿರುವಂಥದ್ದು. ಇನ್ಫ್ಯಾಕ್ಟ್ ಈ ಹೋಟೆಲ್ನ ನೆನಪು ನಿಮ್ಗೆ ಯಾವಾಗ ಆಗುತ್ತೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ನೀವು ವೋಟ್ ಹಾಕಿ ಬಂದು ನಿಮ್ಮ ಕೈಯಲ್ಲಿ ಬೆರಳಲ್ಲಿರುವಂಥ ಆ ಶಾಹಿಯನ್ನು ತೋರಿಸಿದ್ರೆ ನಿಮಗೆ ದೋಸೆಯನ್ನು ಫ್ರೀ ಆಗಿ ಕೊಡ್ತಾ ಇದ್ರು. ಜನರನ್ನ ಹೆಚ್ಚೆಚ್ಚು ಮತದಾನ ಮಾಡುವಂತೆ ಪ್ರೇರೇಪಣೆ ಮಾಡ್ತಾ ಇದ್ರು. ಬಟ್ ಈಗ ಆ ಹೋಟೆಲ್ಗೂ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಂಥ ಹೋಟೆಲ್ಗೂ ಈಗ ಬಿಸಿ ತಟ್ಟಿದೆ ಗ್ಯಾಸ್ ಸಿಲಿಂಡರ್ನ ಎಫೆಕ್ಟ್. ಸೊ ಹೀಗಾಗಿ ಅಲ್ಲಿರುವಂಥ ಮೆನುವನ್ನು ಲಿಮಿಟ್ ಮಾಡಲಾಗಿದೆ. ಆ್ಯಂಡ್ ಯಾವ ಡಿಶ್ಗೆ ಇವರು ಫೇಮಸ್ಸು ಇಡ್ಲಿ ದೋಸೆ, ಈ ಒಂದು ಸಪ್ಲೈನೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇತ್ತು ಮುಂಚೆ. ಬಟ್ ಈಗ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ದೋಸೆಯನ್ನು ನೀಡಲಿಕ್ಕೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಲಿಮಿಟ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಚಂದನಾ ಶೆಟ್ಟಿ ಆ ಒಂದು ಹೋಟೆಲ್ನಿಂದಾನೇ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಅಡುಗೆಗಳು ತಯಾರಾಗ್ತಿದ್ದಾವೆ ಅಂತ ಹೇಳಿ ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಒಂದ್ ರೀತಿ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳ ಸ್ಥಿತಿಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿರುವಂತದ್ದು. ಹಾಗಾದ್ರೆ ನಿಜಕ್ಕೂ ಬೆಂಗಳೂರಿನ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ? ಎಲ್ಲ ಐಟಮ್ಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದ್ರು ಏನೆಲ್ಲ ಸಿಗ್ತಾ ಇದೆ ಸದ್ಯ ನೋಡೋಣ. ನಾನೀಗ KR ಸರ್ಕಲ್ ನಲ್ಲಿರುವಂತ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ನಲ್ಲಿ ಇದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡ್ಕೊಂಡ್ ಬರೋಣ. ಮ್ಯಾಮ್ ಎಲ್ಲ ಇದೆಯಾ? ಏನ್ ಅವೈಲಬಲ್ ಇದೆ? ಇಡ್ಲಿ ಕೊಡಿ ಒಂದ್ ಪ್ಲೇಟು. ಥ್ಯಾಂಕ್ ಯು. ಸದ್ಯ ನಾನೀಗ ಈ ಹೋಟೆಲ್ ನಲ್ಲಿ ಇಡ್ಲಿನ ಆರ್ಡರ್ ಮಾಡಿದ್ದೀನಿ. ಇದು ಇಡ್ಲಿಗೆ ಫೇಮಸ್ ಆಗಿರುವಂತ ಹೋಟೆಲ್. ಅಂದ್ರೆ ಮೆನ್ಯೂನಲ್ಲಿರೋ ಎಲ್ಲಾ ಐಟಮ್ಗಳು ಇಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಐಟಮ್ಗಳನ್ನ ಕಟ್ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇಲ್ಲಿ ಇಡ್ಲಿ ದೋಸೆ ಅವೈಲಬಲ್ ಇರ್ತಾ ಇತ್ತು. ಆದ್ರೆ ಈಗ ಸಿಲಿಂಡರ್ ಅಭಾವದಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಅವೈಲಬಲ್ ಇರುತ್ತೆ ಅಂತ ಮಾಲೀಕರು ಹೇಳ್ತಾ ಇದ್ರು. ಅಂದ್ರೆ ಗ್ರಾಹಕರಿಗೂ ಕೂಡ ಯಾವುದೇ ನಿರಾಸೆ ಆಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಹೋಟೆಲ್ಗಳು ಕೆಲವೊಂದಿಷ್ಟು ಆಲ್ಟರ್ನೇಟ್ ಪ್ಲಾನ್ಸ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಡ್ಲಿಯನ್ನ ಬೇಯಿಸೋದಕ್ಕೆ ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮೊರೆ ಹೋಗಿದ್ದಾರೆ. ಅಂದ್ರೆ ಸಿಲಿಂಡರ್ ಅನ್ನ ಹೇಗೆಲ್ಲ ಉಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮುಖಾಂತರ ಇಡ್ಲಿಯನ್ನ ಬೇಯಿಸುವಂತ ಕೆಲಸಕ್ಕೆ ಮೊರೆ ಹೋಗಿರುವಂತದ್ದು. ಅಂದ್ರೆ ಇದು ಹೋಟೆಲ್ ಮಾಲೀಕರು ಹೇಳೋ ಪ್ರಕಾರ ನಿಜಕ್ಕೂ ಇದು ಒಂದ್ ರೀತಿ ಒಳ್ಳೆ ಒಂದು ಪ್ರಯೋಗ ಅಂತಾನೆ ಹೇಳ್ಬೋದು. ಕಮರ್ಷಿಯಲ್ ಸಿಲಿಂಡರ್ ಯಾವಾಗ ಬರುತ್ತೆ ಅನ್ನೋದು ಈಗಲೂ ಕೂಡ ಪ್ರಶ್ನಾರ್ಥಕವಾಗಿದೆ. ಹಾಗಾದ್ರೆ ಹೋಟೆಲ್ ಅನ್ನ ನಡೆಸಲೇಬೇಕು, ಸಿಬ್ಬಂದಿನ ಸಂಬಳ ಕೊಡ್ಲೇಬೇಕು. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮೊರೆ ಹೋಗ್ತಾ ಇರುವಂತದ್ದು. ಅಂದ್ರೆ ಈ ಎಲೆಕ್ಟ್ರಿಕ್ ಬಾಯ್ಲರ್ ಗಳನ್ನ ಉಪಯೋಗ ಮಾಡಿಕೊಂಡು ಇಡ್ಲಿಯನ್ನ ಬೇಯಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಅಂದ್ರೆ ಗ್ರಾಹಕರಿಗೂ ಕೂಡ ನಿರಾಸೆ ಆಗಬಾರದು. ಅಂದ್ರೆ ಸಿಲಿಂಡರ್ ಅಭಾವ ಇದೆ. ಈ ಸಮಸ್ಯೆಯಲ್ಲಿ ಈ ಒಂದು ಆಲ್ಟರ್ನೇಟ್ ಪ್ಲಾನ್ ಅನ್ನ ಹೋಟೆಲ್ ಮಾಲೀಕರು ಅಂದ್ರೆ ಹುಡ್ಕೊಂಡಿರುವಂತದ್ದು. ಇದು ನಿಜಕ್ಕೂ ಒಂದ್ ರೀತಿಯಾದಂತ ಶ್ಲಾಘನೀಯ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು. ಇದರಿಂದ ಗ್ರಾಹಕರಿಗೂ ನಿರಾಸೆ ಆಗಲ್ಲ, ಹೋಟೆಲ್ ಕೂಡ ನಡೆಯುತ್ತೆ. ಈ ರೀತಿಯಾದಂತ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಈ ಹೋಟೆಲ್ ನಲ್ಲಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.